ಓಡ್ಸತ್ತ ಎಷ್ಟು ಒಳ್ಳೆ ಮಕ್ಕಳು ಅಂದ್ರೆ ಎರಡೆರಡು ತಿಂಡಿ ಮಾಡಬೇಕು. ನೀರಲ್ಲಿ ಎಷ್ಟು ಭಯ ಆಯ್ತು ಗೊತ್ತಾ. ನಾವು ಬಂದಾಗೆಲ್ಲ ನಾವು ಈ ರೂಮೇ ತಗೊಂತೀವಿ. ಇಲ್ಲ ದೇವರಾಣೆ ಒಂದು ಕೆಲಸ ಮಾಡಿಲ್ಲ ನೀವು. ಅಂದ್ರೆ ಹುಡುಗರ ಕಣ್ಣು ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಬೇಗ ಪಿಂಪಲ್ ಆಗೋದು. ಬೇಲಿ ಕಡ್ದಾಕ್ಬೇಕು ಕಣೆ. ಅಲ್ಲಿ ಫುಲ್ ಡರಫೈಲು ಹೆಂಗ್ ನಮ್ ಕೂತಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ. ಗುಲಾಬಿ ಹೂವೇ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿತ್ ಅ ಬ್ಯೂಟಿಫುಲ್ ವ್ಯೂ ಜೊತೆಗೆ ಎದ್ದಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಆ್ಯಕ್ಚುಲಿ 7ಗೆ ಎದ್ದಿದ್ದು ಆಯಿತಾ. ಎಡಿಟ್ ಮಾಡ್ತಾ 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 ಇವಾಗ ಟೈಮ್ ಎಷ್ಟು ಗೊತ್ತಾ? 8:30. ಆದರೆ ನಮ್ಮ ಮನೇಲಿ ಯಾರು ಬಂದು ಎಪ್ಸಿಲ್ಲ ಗೈಸ್. ಸೊ ಇದು ನಮ್ಮ ವ್ಯೂ. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಎದ್ದರೆ ಇಡೀ ದಿನ ಚೆನ್ನಾಗಾಗುತ್ತೆ. ಆ್ಯಂಡ್ ಇವಾಗ ಅಲ್ಲಿ ಏನು ಮಾಡಿದ್ದಾರೆ, ತಿಂಡಿ ಏನು ಮಾಡಿದ್ದಾರೆ, ಆಮೇಲೆ ಸ್ವಲ್ಪ ನೀರು ಕುಡಿಬೇಕು. ಫಸ್ಟೇ ನೀರು ಕುಡ್ದಿದ್ದೀನಿ, ಬಟ್ ಆದರೂ ಇನ್ನೊಂದು ಸ್ವಲ್ಪ ನೀರು ಕುಡಿಬೇಕು. ಯಾಕಂದರೆ ನಂಗೆ ಬೇಗ ಡಿಹೈಡ್ರೇಷನ್ ಆಗುತ್ತಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಹೋಗ್ತೀನಿ. ಚೇತು ಅವಳು ಎಡಿಟ್ ಮಾಡ್ತಾ ಇದ್ದಾಳೆ. ಸೊ ಮಕ್ಕಳು ಎಲ್ಲ ಆ ಬಿಲ್ಡಿಂಗಲ್ಲಿದ್ದಾರೆ ಗೈಸ್. ಸೊ ಇಲ್ಲಿ ಇದಿಷ್ಟು ಹೋಮ್ ಸ್ಟೇ ಆಯಿತಾ. ಇಲ್ಲೆಲ್ಲ ರೂಮ್ಸು. ಇದೊಂದು ಗ್ಲಾಸ್ ರೂಮ್ ಥರ, ಲೈಕ್ ಈ ಕಡೆ ವ್ಯೂ ಇದೆಯಲ್ಲ. ಸೊ ಇದೊಂದು 11-12 ಮೆಂಬರ್ಸ್ ಮಲ್ಕೋಬೋದು, ಆ ಥರ ರೂಮ್ಸ್ ಇದು. ಅದೆಲ್ಲ ಓಕೆ, ಒಂದು 4 ಮೆಂಬರ್ಸ್ 3 ಮೆಂಬರ್ಸ್ ಆ ಥರ ಒಂದು ಚಿಕ್ಕ ಚಿಕ್ಕ ರೂಮ್ ಕಟ್ಟಿದ್ದಾರೆ. ಸೊ ಟೋಟಲ್ ಆಗಿ 1 2 3 4 5 6 ರೂಮ್ಸ್ ಇದೆ. 6 ರೂಮ್ಸ್ ಇದೆ. ಅದು ಮನೆ, ನಮ್ಮ ಅಜ್ಜಿ ಮನೆ ಅದು. ಸೊ ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಇದೆ. ನಾವು ಬಂದಾಗೆಲ್ಲ ನಾವು ಈ ರೂಮೇ ತೊಗೊತೀವಿ, ಇಲ್ಲೇ ಮಲ್ಕೊತೀವಿ. ಯಾಕಂದರೆ ನನಗೆ ಈ ವ್ಯೂ ತುಂಬ ಇಷ್ಟ, ಅದಕ್ಕೋಸ್ಕರ. ಆ್ಯಕ್ಚುಲಿ ನನಗೆ ವೈಟಮಿನ್ ಡಿ ಕಡಿಮೆ ಇದೆ ಗೊತ್ತಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು 20-30 ನಿಮಿಷ ಓ ಹಲೋ ಮ್ಯಾಡಮ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಸ್ಪೇಸ್, ಸಿಟ್ಟಿಂಗ್ ಸ್ಪೇಸ್. ಕ್ಯೂಟಾಗಿ ಕಾಣಿಸ್ತಿದೆ ಗೊತ್ತಾ. ಇಲ್ಲಿ ಪಿಂಪಲ್ ಆಗಿದೆ, ಯಾರೋ ಕಣ್ಣು ಹಾಕಿದ್ದಾರೆ ಗೈಸ್. ಮೊನ್ನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ಲಲ್ಲ, ಯಾರೋ ಕಣ್ಣು ಹಾಕಿದ್ದಾರೆ ಹುಡುಗ. ಅಯ್ಯೋ, ಹುಡ್ಗನೇ ಹಾಕಿರ್ಬೇಕು ಅಂತ ಇದೆಯಾ? ಅಂದರೆ ಹುಡುಗರ ಕಣ್ಣು ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಬೇಗ ಪಿಂಪಲ್ ಆಗೋದು. ಹುಡುಗಿರ ಕಣ್ಣು ಪಿಂಪಲ್ ಆಗಲ್ಲ, ಬೇರೆ ಏನಾರು ಆಗುತ್ತೆ, ಸುಟ್ಟೋಗುತ್ತೆ. ಅದು ಹಂಗೇನೆ. ಆಮೇಲೆ ಇನ್ನೂ ಒಳ್ಳೆಯವ್ರ ಕಣ್ಣು ಇನ್ನೂ ಬ್ಯೂಟಿ ಎನ್ಹಾನ್ಸ್ ಮಾಡುತ್ತೆ. ಓಕೆ, ನಿಂದೆ ಡ್ಯಾನ್ಸ್ ಮಾಡಿದ್ಯಲ್ಲ, ನಾನು ಕಣ್ಣಾಕಿ ಆ ಥರ. ಓಕೆ, ಸೂಪರ್ ಅಮ್ಮ, ಚೆನ್ನಾಗಿ ಕಾಣ್ತಿದ್ಯಾ. ಯಾರು ಕೊಟ್ಟರು? ಅವ್ರು ಇವರು ನಾವು ಶಾಪಿಂದ ತಗೊಂಡ್ಬಂದ್ವಿ. ಎಲ್ಲಿಂದ? ಏನಕ್ಕದು? ಅದು ಚಪಾತಿ ಬೇಯಿಸಕ್ಕೆ. ಚಪಾತಿ ಬೇಯಿಸಕ್ಕೆ ಈ ಥರನಾ? ಓ, ಮೊಸರನ್ನ ಮಾಡಿದ್ದಾರೆ. ಬೆಳಿಗ್ಗೆನೆ ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಇಲ್ಲ ದೇವರಾಣೆ ಒಂದು ಕೆಲಸ ಮಾಡಿಲ್ಲ ನೀವು. ಎಲ್ಲ ನೇರ್ಲೆ ಮರ, ಸೀಬೆ ಮರ, ಕಿತ್ಲೆ ಮರ. ಮತ್ ನಮ್ಮಮ್ಮ ನನಗೆ ಹೇಳುತ್ತೆ, ನಾವು ನಮ್ಮ ಅಮ್ಮರಿಗೆ ಬಿಡ್ತಾನೆ ಇರ್ಲಿಲ್ಲ ಅಂತ. ಎಲ್ಲಿದೆ ನಮ್ಮ ಮನೇಲಿ ಇಷ್ಟು ದೊಡ್ಡ ಮನೆಗಳೆಲ್ಲ ಅವಾಗ ಎಲ್ಲ ಒರ್ಸಕ್ಕೆ, ಕಸ ಗುಡ್ಸಕ್ಕೆ, ಅಡಿಗೆ ಮಾಡಕ್ಕೆ. ಅಂದ್ರೆ ಉಷಾ ಆಂಟಿಗಿಂತ ಭೂಮಿಕಾನೇ ಜಾಸ್ತಿ ಮಾಡೋದು ಅಂತ ನೀವು ಜಾಸ್ತಿ ಮಾಡಿದ್ದಾರೆ. ಅಮ್ಮ ನಾನು ಅದಕ್ಕೆ ನೋಡಿ ಆಂಟಿ. ನೆಲ ಒರ್ಸೋದು, ಕಸ ಗುಡ್ಸೋದು ಎರಡೇ ಮಾಡೋದು. ಅಯ್ಯೋ, ಅವಾಗ ನಮ್ಗೆ ಎರಡೆರಡು ರೂಮ್ ಇರ್ತಾ ಇತ್ತು, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ. ಇವ್ರಿಗೀಗ ದೊಡ್ಡ ರೂಮು ಮನೆ ಎಲ್ಲ ಇದೆ, ಅವ್ರು ಮಾಡ್ಕೋಬೇಕಲ್ಲ. ಅದೇ ನಾನು ಹೇಳ್ತಿರೋದು ಅದನ್ನೇ. ಅವಾಗ ನನಗೆ ಮರ ಗಿಡ ಕಾಡೆ ನನಗೆ. ಇವರು ಟ್ರಿಪ್ ಹೋಗ್ತಾರೆ, ನಾವೆಲ್ಲ ಹೋಗ್ತೀವಿ ಟ್ರಿಪ್ಪು. ಬಾಬು ಕ್ಲೀನಾಗಿ ಒರ್ಸ್ಬಿಟ್ಟು ರಗಳೆ ಹೋಗಿ ಬನ್ರಿ, ಯಾರು ಬೇಡ ಅಂದಿದ್ದು. ಮುಳ್ಳಯ್ಯನಗಿರಿಗೆ ಹೋಗ್ತೀವಿ, ಬಾಸಿಗೆ ಹೋಗ್ತೀವಿ, ಕಾಡಿಗೆ ಹೋಗ್ತೀವಿ, ಮರಾಠ ಹೋಗ್ತೀವಿ, ಸೀಬೆ ತಿಂತೀವಿ, ಲಗೋರಿ ಆಡ್ತೀವಿ. ಇಲ್ಲ ಗೊತ್ತಿಲ್ಲ. ಬೆಳಿಗ್ಗೆ ಹೊತ್ತು ಎದ್ಬಿಟ್ಟು ನಂಗೆ ಚಪಾತಿ ಬೇಡ, ಹಾಗಲಕಾಯಿ ಬೇಡ,
ಆಮೇಲೆ ಟೊಮೆಟೊ ಬಾತ್ ಬೇಡ, ಅದಕ್ಕೆಲ್ಲ ಇದೇ ಸೊಲ್ಯೂಷನ್. ಎರಡೆರಡು ತಿಂಡಿ ಮಾಡಬೇಕು ನಮ್ಮನೇಲಿ. ಆಮೇಲೆ ಇವಾಗ ಗ್ಯಾಸ್ ಬೇರೆ ಸಿಗ್ತಿಲ್ಲ ಗೈಸ್. ನಾವು 15 ಜನ ಇದ್ದೀವಿ, ಗ್ಯಾಸ್ ಎಲ್ಲಿ ಸಿಗುತ್ತೆ 2-2, 3 ತಿಂಡಿಗೆ? ಹೆಲ್ಮೆಟ್ ಏನಕ್ಕೆ ಅಂದ್ರೆ ಇಲ್ಲಿ ಹೊಗೆ ಬರ್ತಾ ಇದೆ, ಅದಕ್ಕೋಸ್ಕರ. ಹೋಗಿ ಕಣ್ಣಿಗೆ ಬರುತ್ತೆ, ತಲೆಗೆಲ್ಲಿ ಬರುತ್ತೆ? ಕಣ್ಣಿಗೆ ಬಿಸಿಲು ಬಗ್ಗೆ, ಅದು ಬಿಸಿಲಿಗೆ ಹಾಕಿರೋದು, ಬಿಸಿಲು ಹೊಡಿತಾ ಇದೆ. ಅಲ್ಲ ಕೇಳಿದಾಗ ಸ್ಕ್ರೂ ಡ್ರೈವರ್ ಕೊಟ್ಟಿಲ್ಲ, ಈಗ ಅವೆಲ್ಲ ಮಾತಾಡ್ಬೇಡ. ತುಂಬಾ ಬಿದ್ಯಾ? ಸಣ್ಣ ಮಗು ತಂದಿರೋದು ತಿಂತಾ ಇದ್ದೀರಲ್ಲ. ಚಿಕ್ಕ ಮರ ಐತೇನೆ, ಹೆಂಗ್ ಗೊತ್ತಿದೆ? ದೊಡ್ಡ ಮರ ಹತ್ಕೊಂಡ್ ಬಂದ್ಯಾಳು ಒಬ್ಳೆ ಹೋಗಿ. ಅಯ್ಯೋ ಹೋದಾಳ ಕಣೆ, ಹರ್ಕೊಂಡು ಹೋದಾಳು. ಏನ್ ಸ್ವೀಟ್ ಇದೆ ಅಂದ್ರೆ ಸಕ್ಕತ್ತಾಗಿದೆ. ಅವತ್ತು ತಿಂದ್ವಲ್ಲ, ಇಷ್ಟು ದಪ್ಪ ತಿಂತೀವಲ್ಲ, ಅದು ಸ್ವೀಟ್ ಇರಲ್ಲ ಆಕ್ಚುಲಿ. ಇದು ಸ್ವೀಟ್ ಇರಲ್ಲ, ಚಿಕ್ಕದಿರುತ್ತಲ್ಲ ಅದು ಸ್ವೀಟ್ ಇರುತ್ತೆ. ಅಕ್ಕ ನಿಮ್ ತಲೆ 10 ರೂಪಾಯಿ ಒಂದು 10 ರೂಪಾಯಿ ವೈಟ್ ಶರ್ಟ್ ಇಲ್ಲ, ಅದೆಲ್ಲ ಹಾಕೋಣ, ಸಾಲ್ಟ್ ಇರುತ್ತೆ. ಏ ವೈಟ್ ಕೂದಲಾಗುತ್ತೆ. ಏನ್ ಹಾಕಿದ್ರೆ ವೈಟ್ ಶರ್ಟ್ ಪರ್ಪಲ್ ಆಗಿದೆ ಹಿಂದೆ. ಇವ್ಳು ನೋಡಿ ಅಪ್ಪ ಸಮಾಜ ಸೇವೆ ಎಷ್ಟು ಒಳ್ಳೆ ಮಕ್ಕಳು ಅಂದ್ರೆ ಕಸ ಎಲ್ಲ ಮಾಡ್ಬಿಟ್ಟು ಇವಾಗ ಕ್ಲೀನಾಗಿ ಗುಡಿಸ್ತಾ ಇದ್ದಾರೆ. ಹೌದಾ? ನಾನು ದಿನ ಗುಡಿಸ್ತೀನಿ, ಅದಕ್ಕೆ ಇವತ್ತು ನಿಮ್ಮ ಹತ್ರ ಗುಡಿಸ್ತಾ ಇದ್ದೀನಿ. ಮಾತಾಡಂಗೆ ಇಲ್ಲ, ಮೈ ಮೇಲೆ ಬರ್ತಾರೆ ಗೈಸ್. ಇವಾಗ ನಾವು ನೇರಳೆಹಣ್ಣು ಕುಯ್ಯಕ್ಕೆ ಹೋಗ್ತಾ ಇದೀವಿ. ಶಾನು ತಗೊಂಬಂದಿದ್ದಾಳಲ್ಲ, ಅದು ಯಾವ ಮರ ಅಂತ ಹುಡ್ಕೊಂಡು ಹೋಗಿ ತಗೊಬರ್ತೀವಿ ಗೈಸ್. ನಮಗೆ ಸಾಕಾಗ್ತಿಲ್ಲ ಅಷ್ಟು. ಟೇಸ್ಟ್ ಬಂದ್ಬಿಟ್ರೆ ಮತ್ತೆ ತಿನ್ನೋಣ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇವಾಗ ತೋಟಕ್ಕೆ ಹೋಗಿ ತಗೊಬರ್ತೀವಿ. ಬನ್ರ ಸಾಕು. ಮುಟ್ಸೋ ಎಲ್ಲಿ ಮುಟ್ಸೋ. ನಗುವ ಗುಲಾಬಿ ಹೂವೇ ಎಲ್ಲಿ ನೆತ್ತಿ ಸೂಪರ್ ಪ್ರಾಕ್ಟೀಸ್. ಹುಡುಗಿರಿಗೆ ಹೆಂಗ್ ಹೂ ಮುಡ್ಸ್ಬೇಕು ಅಂತ. ಹುಷಾರ್ ಕಂಡ್ರಪ್ಪ, ನಿಧಾನ. ಏನಾದ್ರು ಶಿಕಾರಿ ಮಾಡಕ್ ಹೋಗ್ಬೇಕು ಅಂತ ಇನ್ ಹೆಂಗ್ ಆಡ್ತಾರಪ್ಪ ಇವರೆಲ್ಲ. ಹುಲಿ ಮೇಲೆ ಹಾರ್ಬಿಡ್ತಾರೆ. ನಮಗೆಲ್ಲ ಕೋಲ ಬೇಡ. ನಾನು ಗೊತ್ತಿರುತ್ತೆ ಅಂತ ಅಂದ್ರೆ ಶೂ ಮುರಿಬೇಡ, ಹಂಗೆ ಡೌನ್ ಮಾಡು ಅಷ್ಟೇ. ಡೌನ್ ಮಾಡು. ಸಿಕ್ತು. ಬೇಡ ಕಡಿಯೋದು. ಏ ಇದು ಬೇಲಿ ಕಡ್ದಾಕ್ಬೇಕು ಕಣೆ, ಬೇಲಿ ಕಡ್ದಾಕಿ. ಮರ ಕಡಿಬೇಡಿ. ಏಯ್ ಕವರ್ ಕೊಡ್ರಲೆ. ಹೊಡಿರಿ. ಕತ್ತಿ ಅಲ್ಲೇ ಇದೆ ನೋಡು ಸಮ. ಸ್ವೀಟ್ ಇದೆಯಾ? ಅಲ್ಲ ನೇರಳೆಹಣ್ಣು ಬಿಟ್ರೆ ಬೇರೆ ಏನು ಇಲ್ವಾ? ಆ ಕಡೆ ಹೋಗೋಣ. ಸಪೋಟ ಹೌದಾ? ಬರ್ರಿ ಹಂಗಾರೆ ಹೋಗೋಣ. ಹಲಸಿನಣ್ಣು. ಅಲ್ಲ ಬೇರೆ ಹಣ್ಣಿಲ್ವಾ ಅಂದ್ರೆ ನಾನಿದ್ದೀನಿ ಅಂತ. ನಾಳೆ ಕುತ್ಕೊಂಡು ತಿಂತೀನಿ ಹೋಗ್ರಿ. ಬನ್ರಿ. ಇವತ್ತು ಊಟ ಇದೇನೆ ನಮ್ದು. ಭೂಮಿಕಾ, ದಿಸ್ ಇಸ್ ಫಾರ್ ಯು. ಫಸ್ಟು ಶಿವ ಕೊಟ್ಟ, ಇವಾಗ ನನಗ. ಎಸ್, ಥ್ಯಾಂಕ್ ಯು ಸೋ ಮಚ್ ಇತನ ಅವರೇ. ಸೊ ಸ್ಪೆಷಲ್. ಇವತ್ತಿನ ನಿನ್ನ ದಿನ ಗುಲಾಬಿ ಹೂ ಥರ ಅರಳಿರ್ಲಿ. ಓಕೆ, ಕಲರ್ಫುಲ್ ಆಗಿರಲಿ. ಆಯ್ತು, ಇಡು ಗೈಸ್. ಇವಾಗ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ತುಂಬ ದೂರ ಇದೆ. ಸೊ ಜೀಪಲ್ಲಿ ಹೋಗ್ತೀವಿ ನಾವೆಲ್ಲ. ಮಕ್ಕಳೆಲ್ಲ ಬೈಕಲ್ಲಿ ಬರ್ತಾ ಇದ್ದಾರೆ ಟ್ರಿಪ್ಸು. ಬಾಯ್. ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಅವಳ ಎದುರುತ್ತಾಳು ಬಿಡು. ಹಾಂ ಹತ್ತು. ಹಾಂ ಬರ್ರಿ, ಅವೇ ಸತ್ತು. ಹತ್ರಿ. ಆಫ್ ರೋಡು ದೇವರಡೆ ಆಗಲ್ಲ ಗುರು. ಬರ್ರಿ, ಓಡ್ಸೋ ತನಕ ಓಡಿಸ್ತಾಳತ್ತಪ್ಪ, ಆಮೇಲೆ ಕೊಡ್ತಾಳೆ. ಹಾಂ ಓಕೆ, ಬಾಯ್. ಬರತಣ ಅಪ್ಪಿ ತಪ್ಪಿ ಒಂದು ಗುಂಡಿ ಹತ್ತಕ್ರ ತೀರ ಮಕ್ಕ. ಸುದೀಪ ಬರತನ ಗಾಬರಿ.
ಬೈತಾ ಬಂದ್ಬಿಟ್ಟಿದೀನಿ. ಬಿಡಿ ಅಕ್ಕ ದವಾಗ ಇವಾಗ ಕೊಡ ಎಕ್ಸ್ಲೇಟ್ರು. ಅಲ್ಲಲ್ಲೇ ಕೊಡು 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 ಬಿಡ್ಬೇಡ ಕೊಡು. ಹೆಂಗೆ ಚೇತು ಸಕ್ಕರ ಬಂದೆ ಅಲ್ಲ, ನಂಗೆ ನೀರಲ್ಲಿ ಎಷ್ಟು ಭಯ ಆಯ್ತು ಗೊತ್ತಾ, ಆದ್ರೂ ಬಂದೆ. ಕ್ರೇಜಿ. ನಾನ್ ಪಕ್ಕ ನಿಂಗಿದು ಬೇಕಿತ್ತ ಮಗ. ಫುಲ್ಲು ಫ್ರೆಶ್ ವಾಟರ್ ಇದೆ. ಕುಡ್ಕೊಂಡ್ ಬರ್ತಾ ಇದೀವಿ. ಬನ್ನಿ ಹೋಗೋಣ, ಟೈಮ್ ಆಯ್ತು. ಹಿಡ್ಕೊ ಅವಳನ್ನ ಹಿಡ್ಕೊ. ಏನಿಲ್ಲ, ಹತ್ತಿಸ್ತಾಳೆ. ಹಾ ಹೋಗಂಗೆ. ಹೋಗು. ಹಿಂದೆನೇ ಇರೋ ಮಂಗ. ಒಳ್ಳೆ ಆಫ್ ರೋಡ್ ಅದು. ಕ್ರೇಜಿ ಇತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿ ಫುಲ್ ಡರಫ್ ಆಯ್ತು ಆಯ್ತಾ, ಸುಮ್ಮನೆ ಹಿಂಗೆ ಕೊಟ್ಟೆ ಅಷ್ಟೇ. ಇಲ್ಲಿ ನೋಡಿ ನನ್ನ ಕಾಲೆಲ್ಲ ಕೆಸರು. ಪಾಪ ಇವ್ ನಿಜವಾಗ್ಲೂ ಹೆಂಗ್ ನಮ್ ಕೂತಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ. ಗೈಸ್ ಯಪ್ಪ, ಹಿಂಗಾಯ್ತು? ಏನಿಲ್ಲ, ಇಲ್ಲಿತ್ತು ಜೀವ, ಇಲ್ಲ ಇದೆ ಈಗಲೂ. ನನಗೆ ಭಯ ಆಗೋಯ್ತು ಲಿಟ್ರಲಿ. ಇಲ್ಲ ಮಾಡ್ಬೇಕು ಅಂತ ಸುಯ್ ಅಂತ ಕೊಟ್ಟೆ. ಅಲ್ಲಿ ಬಿತ್ತು 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 ಹಿಡ್ಕೊಂಡು ಏನಕ್ಕೆ ಅಂದ್ರೆ ನಮಗೇನು ಅಡ್ವಾಂಟೇಜ್ ಅಂದ್ರೆ ಇದು ಕಾಲಿಗೆ ಸಿಗುತ್ತೆ, ಅದಕ್ಕೆ ಮೇನ್ ಅಡ್ವಾಂಟೇಜ್. ಕಾಲಿಗೆ ಸಿಗಲ್ಲ ಅಂದ್ರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಅದಕ್ಕೆ ಇದು ಕಾಲಿಗೆ ಸಿಗುತ್ತೆ, ಅದಕ್ಕೆ ನಾನು ಧೈರ್ಯವಾಗಿ ಓಡಿಸಿದ್ದು. ಇಲ್ಲ ನಾನು ಮುಟ್ತಿರ್ಲಿಲ್ಲ. ಬಟ್ ಸಕ್ಕಲಾಗಿತ್ತು. ಕ್ರೇಜಿ ಆಫ್ ರೋಡ್ ಗೈಸ್, ಕ್ರೇಜಿ. ಈ ತರ ಅಕ್ಕ ನಿಮ್ಗೆ ದಾರಿ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬಂದ್ರಕ್ಕ? ನಾಯಿ ಏಯ್ ನಮ್ ಟಾಮಿ ಇದೆ. ಕೋಲಾಟ ಅನ್ಕಂಡ. ರೇಸ್ ಇವಾಗೆಲ್ಲ ಆಯ್ತು, ಹೋಗ್ತಾ ಇದೀವಿ. ಈಗ ಭರತ್ ಅವರು ಓಡಿಸ್ತಾ ಇದ್ದಾರೆ, ನಾನು ಹಿಂದೆ ಕುತ್ಕೊಂಡಿದ್ದೀನಿ. ಸಾಕಾಯ್ತು ಗೈಸ್, ಕೈ ನೋವೆಲ್ಲ ಬಂತು. ಇವಾಗ ಕ್ರೇಜಿ ಆಫ್ ರೋಡ್ ಮತ್ತೆ ಹೆಂಗೋ ಬಂದಿದ್ದೀವಿ, ಇವಾಗ ಹೋಗ್ಬೇಕು. ದೊಡ್ಡಮ್ಮ ಈತ ಕಣಕ್ಕ. ಅಮ್ಮ ಆಯ್ತಾ? ನೀವು ಹೋಗಿಬೇಕು. ಚೂರು ಮಿಸ್ ಆದರೆ ಮಾತ್ರ ಗ್ಯಾರಂಟಿ ಬೀಳ್ತೀವಿ. ಕ್ರೇಜಿ ವ್ಯೂ ಮಾತ್ರ. ಹಲಸಿನ ಹಣ್ಣು ನೋಡಿ ಅಲ್ಲಿ ಎಲ್ಲೋ ಇತ್ತು ಗೈಸ್. ಹಲಸಿನ ಹಣ್ಣಿದೆ. ಬರ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆಫ್ ರೋಡಿಂಗ್ ಹೆಂಗ್ ಮಾಡಬೇಕು ಅಂತ. ಹುಷಾರು ಸೈಡಿಗೆ ಬಿಡ್ಬೇಡಿ. ಕೂಲ್ ಆಗುತ್ತೆ. ಕಾಲ್ ಮೇಲೆ ಬ್ರೇಕ್ ಇಟ್ಕೊ ಅಷ್ಟೇ. ಇದು ಕಾಲ್ ಮೇಲೆ ಬ್ರೇಕ್ ಅಲ್ಲಿಲ್ವಾ? ಆ ಕಡೆ ಕಾಲ್ ಇಟ್ಕೊಂಡೆ ಜಾರ್ಸ್ಕೊಂಡ್ ಬಂದ್ವಿ ಇವಾಗ. ಬರ್ರಿ, ಬಂತು. ಸ್ಟಾರ್ಟ್ ಮಾಡಿ ಇವಾಗ. ಸ್ಟಾರ್ಟ್ ಮಾಡಿ ಅಕ್ಕ, ಸ್ಟಾರ್ಟ್ ಮಾಡಿ. ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಜಾರಲ್ಲ, ಸ್ಟಾರ್ಟ್ ಮಾಡಿ. ಇದ್ರ ಮೇಲೆ ಹಾಕೋದು ಹೋಗಿ. ಫಸ್ಟ್ ಗೇರ್ ಅಲ್ಲಿ ಏನಾಗಲ್ಲ.
ಗುಯ್ ಅಂತ ಹೋಗು, ನಿಧಾನಕ್ಕೆ ಹೋಗು. ನಿಧಾನಕ್ಕೆ ಹೋಗಿ 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 ಹೋಗು ಹೋಗು. ಹೋಗಿ ನಾನು ಇದೀನಿ ಹೋಗಿ. ಒಂದು ಸ್ವಲ್ಪ ಬೆಚ್ಚು ಒಂದು 50% ಬಿಟ್ಟಿಗೆ ಸ್ವೀಟ್ ನೋಡಿದೆ. ಹೊಡೀರಿ. ಹೊಡೀರಿ ಅಕ್ಕ. ಚಪ್ಪಲಿಯಲ್ಲಿ ಅಕ್ಕ ಎದುರುಬೇಡ್ರಿ ಅಕ್ಕ. ನೀವು ಎದುರುಬೇಡ್ರಿ, ನಾವು ಇಟ್ಕೊಳ್ತೀವಿ. ಹೋಗಿ ಹೋಗಿ. ಓದ್ಲು ಗೈಸ್, ಫೈನಲಿ ಮುಗೀತು. ಇನ್ನೊಂದು ಸ್ವಲ್ಪ, ಇನ್ನು ಒಂದು 4-5 ಕಿಲೋಮೀಟ್ರ್ ಹಿಂಗೆ ಇರುತ್ತೆ. 2 ಫಾಲ್ಸ್ ಬರುತ್ತೆ, ಅದನ್ನ ನೋಡ್ಕೊಂಡು ಹೋಗಬೇಕು. ಹಿಂಗೆ ಬಿಡ್ಬೇಕಮ್ಮ, ಹಿಂಗೆ ಹಿಡ್ಕೊಳ್ಳಿ. ಹಿಂಗೆ ಅಕ್ಕ, ಹಿಂಗೆ ಅಕ್ಕ. ಕೆಳಗಡೆನೂ ಇದೆ, ಇದು ಕ್ಲಚ್ ನೋಡಮ್ಮ. ಹಿಂಗೆ ರೈಸ್ ಮಾಡೋದೇ ಬಿಡು. ಹಂಗೆ ಬಿಡ್ರಲ್ಲ, ಹಂಗೆ ಬಿಡು. ಟೈಮ್ ಬಂದು ಮಧ್ಯರಾತ್ರಿ 12:19 ಆಗಿದೆ. ಸೊ ಇಷ್ಟು ತನಕ ಆಟ ಆಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಸೊ ಟೈಮ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಇವಾಗ ಮಲ್ಕೋಬೇಕು. ಸೊ ಫುಲ್ ಟಯರ್ಡ್ ಆಗಿದೆ, ಯಾಕಂದರೆ ಇವತ್ತು ನಾನು ಸಿಕ್ಕಾಪಟ್ಟೆ ಬೈಕ್ ಓಡಿಸ್ಬಿಟ್ಟಿದ್ದೀನಿ, ಕೈಯೆಲ್ಲ ನೋವ್ತಾ ಇದೆ. ಸೊ ಚೆನ್ನಾಗಿತ್ತು ಇವತ್ತು. ನೇಡ್ಲೆಣ್ಣು ತಿಂದಿದ್ದು ಎಲ್ಲ, ಆಟಾಡಿದ್ದು, ತುಂಬ ಆಟಾಡಿದ್ವಿ ಇವತ್ತು. ಆ್ಯಂಡ್ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ವ್ಲಾಗ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಲವ್ ಯು ಆಲ್, ಟೇಕ್ ಕೇರ್, ಶುಭರಾತ್ರಿ, ಬಾಯ್ ಬಾಯ್.